ಹೆಲೋ ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರ್ಬೇಕಾ? ಮತ್ತು ನಮ್ಮ ಮನಸ್ಸಿಗೆ ಒಂಥರ ಖುಷಿ ಇರಬೇಕಾ? ಮತ್ತು ಪಾಸಿಟಿವ್ ಎನರ್ಜಿ ಇರಬೇಕಾ? ಹಾಗಾದರೆ ತಪ್ಪದೆ ಇವಿಷ್ಟು ಟಿಪ್ಸ್ನ ಫಾಲೋ ಮಾಡಿ. ಮೊದಲನೇದಾಗಿ ಬೆಳಗ್ಗೆ ಬೇಗ ಏಳೋದು, ಒಂದು 5:30 6 ಗಂಟೆ ಇಷ್ಟು ಬೇಗ ಏಳೋದು. ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹಾಗೆ ದೇವ್ರ ಪೂಜೆಗೆ ಹೋಗಿ ಒಂದು ದೀಪ ಹಚ್ಚಿ. ಮನೇಲಿ ಕೆಲಸ ಆಗಿದೆಯೋ ಇಲ್ಲೋ ಬೇಡ, ಮನೇಲೊಂದು ದೀಪ, ಮೊದಲೊಂದು ದೀಪ ದೇವ್ರ ಎದುರುಗಡೆ ಬೆಳಗಬೇಕು. ಆಮೇಲೆ ನಂತರ ಹಿಂದಿನ ದಿನವೇ ಫುಲ್ ಡಿಸೈಡ್ ಆಗಿರಬೇಕು, ಇವತ್ತು ಈ ಕೆಲಸ ಆಗಬೇಕು ಅಂಥೇಳಿ. ತಕ್ಷಣ ಎದ್ದು ಎಲ್ಲ ಕೆಲಸನೂ ಯಾವುದನ್ನು ಲೇಟ್ ಆಗಬಾರ್ದು, ಎಲ್ಲ ಗಡಿಬಿಡಿ ಅಂತಲೂ ಅಲ್ಲ, ಕ್ರಮೇಣವಾಗಿ ಎಲ್ಲವನ್ನು ಒಂದೊಂದೇ ಕೆಲಸ ಮಾಡ್ತಾ ಹೋಗಬೇಕು. ಮತ್ತು ಕ್ಲೀನ್ ಮಾಡೋದು ಒಂದೇ ದಿನ ಇಟ್ಕೋಬಾರ್ದು. ನಮ್ಗೆ ಹೆಚ್ಚಾಗಿ ಎಲ್ಲರೂ ವಾರದ ದಿನ ಮಾತ್ರ ಕ್ಲೀನ್ ಮಾಡ್ತಾರೆ. ಆದರೆ ನಾನು ಹೇಗೆ ಮಾಡ್ತೀನಿ ಗೊತ್ತಾ? ನನಗೇನಾಗುತ್ತೋ ಅದು, ಒಂದಿನ ಅಡುಗೆ ರೂಮ್ ಕ್ಲೀನ್ ಮಾಡೋದಾಗಲಿ, ಒಂದಿನ ಹಾಲ್ ಕ್ಲೀನ್ ಮಾಡೋದಾಗಲಿ, ಹೀಗೆ ಒಂದೊಂದು ದಿನ. ಆವಾಗ ಮನಸ್ಸು ತುಂಬ ಖುಷಿಯಾಗಿರುತ್ತೆ, ಸ್ಟ್ರೆಸ್ ಅನಿಸಲ್ಲ. ಎಲ್ಲ ಒಂದೇ ಟೈಮ್ ಕೆಲಸ ಇದೆ ಅಂತ ಸ್ಟ್ರೆಸ್ ಆಗಲ್ಲ. ಮನೆ ಕೂಡ ತುಂಬ ನೀಟಾಗಿರುತ್ತೆ. ಆವಾಗ ಮನೆ ತುಂಬ ನೀಟಾಗಿದ್ದಾಗ ನಮಗೊಂಥರ ಖುಷಿ ಅನಿಸುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಯಾರಾದರೂ ಮನೆಗೆ ಬಂದರೆ ಮುಜುಗರ ಆಗಲ್ಲ. ಹಾಗೆ ಬೇಗ ಏಳೋದ್ರಿಂದ ನಮ್ಮ ಮನಸ್ಸು ಕೂಡ ಫ್ರೀ ಆಗಿರುತ್ತೆ ಮತ್ತು ಕೆಲಸನೂ ಬೇಗ ಆಗುತ್ತೆ. ಏನೋ ಒಂಥರ ಹೊಸ ಎನರ್ಜಿ ಸಿಗುತ್ತೆ, ಲೇಝಿತನ ಹೋಗುತ್ತೆ. ಮತ್ತು ಟೈಮ್ ಸಿಕ್ಕಾಗ ಫೋನ್ ನೋಡೋದಕ್ಕಿಂತ ಒಂದು ಬುಕ್ನ ಹಿಡ್ಕೊಂಡು ಓದೋದು ಅಭ್ಯಾಸ, ಒಂದು ಅರ್ಧ ಗಂಟೆ. ಮತ್ತು ಮಕ್ಕಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದು, ಇದೆಲ್ಲ ಮಾಡ್ತಾಯಿದ್ರೆ ನಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ತುಂಬ ಕ್ಲೀನ್ ಇರೋ ಮನೆಗೆ ಮತ್ತು ಮನಸ್ಸಲ್ಲಿ ಈ ಖುಷಿ ಇರೋರು, ಮನೆಯಲ್ಲಿ ನಗ್ನಗ್ತಾ ಇರೋರು ಮನೆಗೆ ಲಕ್ಷ್ಮಿ ಬೇಗ ಒಲಿತಾಳಂತೆ. ಅದು ಎಷ್ಟೋ ಸಲ ನನಗೆ ನಿಜ ಅನಿಸಿದೆ. ಮನೆ ಕ್ಲೀನಾಗಿದ್ದರೆ ಮನಸ್ಸು ಒಂಥರ ತುಂಬ ನೆಮ್ಮದಿಯಾಗಿರುತ್ತೆ. ತಪ್ಪದೆ ಇವಿಷ್ಟು ಟಿಪ್ಸ್ನ ಒಂದಿಷ್ಟು ದಿವಸ ಫಾಲೋ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ನಮ್ಮ ದಿನ, ನಾವು ಎಷ್ಟು ದಿನ ಇರ್ತೀವಪ್ಪ, ಇರೋ ಅಷ್ಟು ದಿನ ಖುಷಿಯಾಗಿರಬೇಕು. 5 ಗಂಟೆಗೆ ಏಳೋ ಅಭ್ಯಾಸ ಮಾಡ್ಕೊಳ್ಳಿ. ಒನ್ ಟೈಮ್ ಮಾಡ್ಕೊಂಡು ನೋಡಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡಿ.